ಹ್ಞೂ ಕೈ ತೊಳ್ಕೊರಿಕ್ತೀರಾ? ಕೈ ತೊಳಿತೀಯಾ? ಹಾಂ ಸಾಕು. ಬೇಡ ಬಿಸಿಲು ಅಂತ ಅಲ್ಲಿ ಹಾಕ್ತಾರೆ. ಕಾಯಿ ಒಂದೇ ಇದೆ, ಇನ್ನೂ ತಗೊಬರ್ತೀನಿ. ನಡಿಯಮ್ಮ ಅಲ್ಲೋಗೋಣ. ಅಮ್ಮ ಏನೋ ತರಕ್ಕೆ ಹೋದ್ರು. ತೆಂಗಿನಕಾಯಿ ಯಾರು ಇಲ್ಲ ಅಮ್ಮ. ಯಾರು ಇಲ್ವಾ ಅಮ್ಮ? ಯಾರು ಇಲ್ವಾ ಅಣ್ಣ? ಈ ಅಂಗಡಿಯವ್ರು ಯಾರು ಇಲ್ವಾ? ತೆಂಗಿನಕಾಯಿ ಕಾಸು ತೆಂಗಿನಕಾಯಿ ಒಂದು. ಯಾರು ಇಲ್ವಾ ಅಲ್ಲಿ? ಒಂದು ಕಾಯಿ ಹೊರಗುತ್ತೆ. ಬನ್ನಿ ಮಂಗೆ ನಮಸ್ಕಾರ ಮಾಡ್ಕೊಳೋಣ ಈಗ ಸರಿ. ಹಾಂ ಹಾಂ. ಏನೋ 30 ರೂಪಾಯಿ ಇದ್ರೆ ಇಲ್ಲ ಬೇಡ ಹಾಂ ಏನು ಮಾಡಲ್ಲ ಆಂಟಿ. ನಾವು ಅನ್ಕೋತೀವಿ ಫೋನ್ ಕಿತ್ಕೊಂಡ್ರೆ ಕೊಡಲ್ಲ ಅವು. ತೇರು ಮುಚ್ಚಿಟ್ಟಿದಾರಲ್ಲ. ಬರ್ತೀವಿ ಅಂಕಲ್, ಬರ್ತೀವಿ. ಇದೆಲ್ಲ ಬಿದ್ದೋಗಿದೆ. ಬಾವ ಗಾಡಿ ಎಲ್ಲಿ ನಿಲ್ಸ್ಬಿಟ್ಟು ಬರ್ತದೋ. ಬರಲ್ವಾ? ಫೋನ್ ಮಾಡಿದ್ರೆ ಗಾಡಿ ತಗೊಂಡು ಬರ್ತಾರೆ. ನೋಡಿದ್ಯಾ ದೇವಸ್ಥಾನ? ಹಾಂ ಆಂಟಿ. ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿದೆ ಆಂಟಿ. ಚಟ್ನಿ ಹಾಕ್ಕೊಬರ್ಬೋದು. ದೂರ ನಡೆಯೋದಕ್ಕೆ ನಿಧಾನ ಆಂಟಿ. ಕಾಲು ಸುಟ್ಕೊಂಡು ಬೇಗ ಕಲಿಸ್ತೀವಿ.
ಡಿಸೈನ್ಸು ನೋಡೋಕ್ಕೆ ಕಣ್ಣು ಸಾಲದಂಟಿ. ಹೌದು ಹೌದು ಆಂಜನೇಯ ಸ್ವಾಮಿ ಎಲ್ಲ ಇದೆ. ನಿಧಾನ ಬನ್ನಿ ಆಂಟಿ, ಮಾತ್ರ ಮಾಡ್ತೀವಿ ನೀವು. ತೆಗಿಬಾರ್ದು ಅಂತ ಹಾಕಿದ್ದಾರೆ. ಗೊತ್ತಾಗ ಹೊಡೆದಿಲ್ಲ ನೋಡಲಿಲ್ಲ ಸ್ವಾಮಿ. ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೆ ಸ್ವಾಮಿ ಬಂದಿದ್ದೆಲ್ಲ ದೀಪ ಹಚ್ಚಿದ್ವಿ. ಸ್ವಾಮಿ ಕಾಪಾಡುತ್ತಂತೆ. ವಿಭೂತಿ ಆಂಟಿ, ಇದು ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿದೆಯಲ್ಲ. ಉಮಾಮಹೇಶ್ವರಿ. ಜಗನ್ಮಾತ. ಬದಲ ಬಂದು ಪೂಜೆ ಮಾಡಿಸ್ಕೊಂಡು ನಾನು ಬಂದೆ. ಜಾಸ್ತಿ ಪಾತ್ರೆ ಉಜ್ಜೋದು ಎಲ್ಲ ನಾನು ಮಾಡಲ್ಲ, ನಾನು ತಂಗಿ ಮಾಡೋದು. ನಮಸ್ಕಾರ ಮಾಡ್ಕೊತೀನಿ. ನನ್ನ ಕೈಯಲ್ಲಿ ಏನು ಮಾಡ್ತಾಯಿಲ್ಲ ಹೆಚ್ಚಾಗಿ. ಪೂಜೆ ಮಾಡ್ತೀನಿ ಮನೇಲಿ. ಹಾಂ, ಅವೆಲ್ಲ ಮಾಡ್ತೀನಿ. ಕೊಡ್ತಾರೆ ಬಮ್ಮ. ಇಲ್ಲ ನಂದೇ ಮುಂದೆ ಬರಬಾರ್ದು ಅಷ್ಟೇ. ಇಲ್ಲ
ದೇವಸ್ಥಾನ ಫುಲ್. ಈ ತೇರು ಛತ್ರಿ ನೋಡಿ ಸಖತ್ತಾಗಿದೆ ನೋಡಿ. ಇದು ಛತ್ರಿ ಯಾವ ಥರ ಡಿಸೈನ್ ಮಾಡಿದ್ದಾರೆ, ಕಲ್ಲಲ್ಲಿ ಮಾಡಿರೋದು. ಒಳಗಡೆ ದೇವ್ರನ್ನ ತೋರ್ಸೋಕೆ ಆಪ್ಷನ್ ಇಲ್ಲ ಇಲ್ಲಿ. ಒಳಗಡೆ ಶಿವ ಮಾತ್ರ ಸೂಪರಾಗಿದೆ. ತುಳಸಿ ಕಟ್ಟೆ. ಅಪಿತ ಕುಂಚನಾಂಬ ದೇವಿ. ಗಣೇಶ, ಪಾರ್ವತಿ, ಗಣೇಶ. ಸೇಮ್ ಹಳೇಬೂರು ಬೇಲೂರಲ್ಲಿ ಯಾವ ಥರ ಶಿಲ್ಪಕಲೆ ಕೆತ್ತಿದ್ದಾರೋ ಅದೇ ಥರ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಗಣಪತಿ, ಲಕ್ಷ್ಮಿ, ನೋಡಿ ಬ್ರಹ್ಮ. ಮಂಜುನಾಥ ಸ್ವಾಮಿ ಇದರಲ್ಲಿ ಯಾರು ಪಾತ್ರದ ಮೇಲೆ ಇರ್ತಾರೆ, ಯಾವುದೇ ಅವ್ರಿಗೆ ಎದ್ದೇಳೋದು ಕಾಲು ಇರ್ತಾನಲ್ಲ, ಒಟ್ಟು ಇದಲ್ವಾ ಇದು? ಇದು ಅದೇನೋ ಅಂತಾರೆ, ಚಿಕ್ಕ ಹುಡುಗನೇ ಇಟ್ಕೊಂಡ್ಬರೋದು. ಅದೇನೋ ಇದೆ, ಅದು ಕಥೆ ಜ್ಞಾಪಕ ಬರ್ತಿಲ್ಲ ನನಗೆ. ಕಾಲು ಎಲ್ಲಿ ಇರಲಿ ಅಂದ್ರೆ ತಲೆ ಮೇಲೆ ಇಡು ಅಂತ ಹೇಳಲ್ವಾ? ಬಲಿ ಚಕ್ರವರ್ತಿ ಮೇಲೆ ಇರೋದು. ಬಲಿ ಚಕ್ರವರ್ತಿ ಮೇಲೆ ಇಡೋದು. ಬಲಿ ಚಕ್ರವರ್ತಿ ಆ ಸ್ವಾಮಿಗೆ ಫಸ್ಟ್ ಅದೇನೋ ಎಷ್ಟಿದೆ ಒಟ್ಟು ಆಗಿ ಬರ್ತಾರೆ. ಇಷ್ಟೊಂದೆಲ್ಲ ಕಣ್ಣಿಗೆ ಈ ಥರ ಕೆತ್ತನೆ ಎಲ್ಲ ಇದೆ ಅಂತ ಗೊತ್ತೇ ಇಲ್ಲ ನನಗೆ. ಸೇಮ್ ಹಳೇಬೀರು ಬೇಲೂರು ಥರನೇ ಇದೆ ಅಲ್ವಾ ಆಂಟಿ? ಈಗ ಒಳ್ಳೆ ಬೇಲೂರು ಹಳೇಬೀಡು ದೇವಸ್ಥಾನ. ನಾಗಪ್ಪ ಕೈ ಮುಗಿಯಮ್ಮ. ಎಲ್ಲ ಮುಟ್ಕೊಂಡು ನಾಗಪ್ಪ ಮುಗಿದ ನಾಳೆ ನಾವು ಭಾನುವಾರ ಹೋದಾಗಲೂ ಹಿಂಗೆ ನಾಗಪ್ಪ ಇರ್ತಾನೆ ಸ್ವಾಮಿಗೆ ಮಾಡಬೇಕು. ಯಾರೋ ಪ್ರತಿಷ್ಠಾಪನೆ ಮಾಡ್ತೀವಿ ಹೊಸದಾಗಿ. ಬಂದಮ್ಮ. ಇದು ಬಾವಿ ನೋಡ್ಲಿಲ್ಲಮ್ಮ ಇಲ್ಲಿ. ಒಂದೇ ಒಂದ್ಸಲ ನೋಡ್ಕೊ ಬರ್ತೀನಿ ಅಮ್ಮ. ಬಂದು ನೋಡಿ, ಇದು ಕಲ್ಯಾಣಿ. ಇದು ಇದ್ರೊಳಗಡೆ ನೀರಿದೆ. ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಕಾಯಿನ್ಸ್ ಹಾಕಿದ್ದಾರೆ. ಎಷ್ಟೊಂದು ಕಾಯಿನ್ಸು ಇಲ್ಲೆಲ್ಲ ಬಿದ್ದಿದೆ. ನೀರು ಖಾಲಿ ಆಗಿದೆ, ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕಲ್ಯಾಣಿನ. ಈ ದೇವಸ್ಥಾನ ನೋಡೋದಕ್ಕೆ ಒಂದು ದಿನ ಪೂರ್ತಿ ಬೇಕು. ಬೆಳಗ್ಗೆ
6 ಗಂಟೆ ಬಂದು ಸಂಜೆ 6 ಗಂಟೆವರೆಗೂ ನೋಡಿದ್ರು ಸಾಕಾಗಲ್ಲ ಅಂತ ನನಗೆ ಅನಿಸುತ್ತೆ. ನೀವೇನು ಅಂದ್ಕೊತೀರಾ? ಈ ಟೆಂಪಲ್ ನೀವು ಬಂದಿದ್ರೆ ಕಮೆಂಟ್ ಮಾಡಿ. ಅಮ್ಮ ಹೇಳ್ತೀನಿ 2 ಫೋಟೋ ಬರ್ಬೋದು. ಹಾಂ ಅಲ್ಲಿದೆ ಬರ್ರಿ ಕುತ್ಕೊಳ್ರಿ. ದೇವ್ರದ್ದು ಕಲ್ಯಾಣೋತ್ಸವ ಮಾಡಿದಾಗೆಲ್ಲ ಇದು ಮಾಡ್ತಾರೆ ಅನಿಸುತ್ತೆ. ಹ್ಞೂ ಕಲ್ಯಾಣೋತ್ಸವ ಆಮೇಲೆ ಇದೆಲ್ಲ ಮಾಡ್ತಾರೆ. ನಾವು ಹ್ಞೂ ನೋಡಿ, ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಎಲ್ಲ ಇಲ್ಲೇ ಮಾಡೋದು. ಈ ಶಿವರಾತ್ರಿ ಟೈಮಲ್ಲೆಲ್ಲ ಇಲ್ಲಿ ಪಾರ್ವತಿ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಾಡ್ತಾರೆ ಇಲ್ಲಿ. ಅದಕ್ಕೆ ಅಮ್ಮ ಅಂಕಲು ಎಲ್ಲರೂ ಬಂದಿದ್ದಾರೆ, ಆಂಟಿನೂ ಬಂದಿದ್ದಾರಂತೆ. ಅಲ್ಲಿ ದೇವ್ರು ಕೂರೋದಮ್ಮ. ನಾವು ಕೂತ್ಕೋಬಾರ್ದು. ದೇವರಿಲ್ಲ ಇಲ್ಲಿ. ಇದೆಲ್ಲ ದೀಪಗಳು ಮಾಡಿದ್ದೀವಿ ಈಗ ಕುತ್ಕೊಂಡು. ಹೌದಮ್ಮ. ಹ್ಞೂ ದೀಪ ಹಚ್ಚಿದ್ದೀವಿ ನಾವು. ಹ್ಞೂ ಆರತಿ ಮಾಡಿ ಇದ್ರ ದಿವಸ ಹ್ಞೂ ಇಲ್ಲೆಲ್ಲ ಮಂಟಪ ಇದೆಲ್ಲ ಮಾಡಿದ್ದೀವಿ ನಾವು. ಹ್ಞೂ ಎಲ್ಲರೂ ಕುತ್ಕೋಬೋದು. ಊಟ ಪ್ರಸಾದ ಎಲ್ಲ ಇದೆ. ಎಷ್ಟು ಕಿಲೋಮೀಟರ್ ನೋಡಿ, ಇಲ್ಲಿ ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಅದು ಅವ್ರು ಕೂತಿರೋ ಪ್ಲೇಸಸ್ ಇದೆಲ್ಲ ಹಂಗೆ ಸಾಫ್ಟ್ ಆಗಿಬಿಟ್ಟಿದೆ. ಬೇರೆ ಪ್ಲೇಸಸ್ ಎಲ್ಲ ರಫ್ ಆಗಿದೆ. ಎಲ್ಲ ಕಡೆನೂ ಹಂಗೆ ನೋಡಿ, ಅದೆಲ್ಲ ಮಾರ್ಕ್ ಕಾಣುತ್ತೆ ಕೂತಿರೋ ಪ್ಲೇಸಸ್. ಹ್ಞೂ ನಿಜ ಹೊಡಿತಾ ಇರ್ತಾರೆ. ನೀವು ಫೋನ್ ಹಾಕಿ ನಾವು ಬರ್ತೀನಿ. ನೋಡಿ, ಇದು ಇದೆ. ಅದು ಕಲ್ಯಾಣ ಮಂಟಪ. ಏನು ಡಿಸೈನ್ ಕೊಟ್ಟಿದೆ. ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ. ಇದು ಅಮ್ಮ ನಂದು ಹಂಗೆ ಒಂದು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದೆ ಅಂತ ಮಾಡಿ. ಎಲ್ಲ ಒಟ್ಟಿಗೆ ಕಳಿಸ್ತೀನಿ ಆಂಟಿ. ಹ್ಞೂ ಕಲ್ಯಾಣ ಹತ್ರ ಇನ್ನೂ ಹೋಗಿಲ್ವಲ್ಲ ಅಂಕಲ್ ನೀವು? ನಾವು ಹೋಗಿದ್ವಲ್ಲ. ನೀವು ಹೋಗಿದ್ರಾ? ನಾನು ನೋಡಿಲ್ಲ. ಅಂಕಲ್ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿದ್ದಾರೆ ಕೂತ್ಕೊಂಡು. ಬಂದ್ವಿ. ಆಮೆ ಇದೆ. ಆಮೆ ಇದೆ. ಸಂಜಯ್ ಒಳಗಡೆ ಆಮೆ ಇದೆ. ಹೌದು ಆಂಟಿ, ಕಾಣ್ತು. ಹಲೋ, ಸೂಪರ್ ಇದೆ. ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಹೋಗಿದ್ದೀನಿ. ಕಥೆ ಬಂದಲ್ಲ, ನಾನು ಅಣ್ಣ ಒಳಗಡೆ ಹೋಗ್ಬೇಕಲ್ವಾ ಆಂಟಿ? ಚೆನ್ನಾಗಿರುತ್ತೆ. ನೋಡಿ ಬೀಗ ಹಾಕ್ಬಿಟ್ರಿ, ಏನು ಮಾಡೋಣ? ತಕ್ಕೇನ ಆಂಟಿ, ಲಾಕ್ ಇದೆಯಲ್ಲ. ಲಾಕ್ ಇಲ್ಲ ಅಂದರೆ ಹೋಗ್ಬಿಡ್ಬೋದು. ಆ ಕಡೆಯಿಂದ ಓಪನ್ ಇದ್ದಂಗೆ ಇದೆ. ಹೌದೌದು, ಅದು ಮೈನ್ ಡೋರಾಗ ಕ್ಲೋಸ್ ಮಾಡಿ. ಹಾಂ, ಡೋರ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ. ಒಳಗಡೆ ಸೂಪರ್ ಇದೆ. ಮನೆ ಬಿಟ್ಟು ಇಲ್ಲಿದ್ದೀವಿ. ಇನ್ನ ನಂದಿ ದೇವಸ್ಥಾನದಾಗಿದ್ದೀವಿ. ಕಲ್ಯಾಣಿ ಇದೆಲ್ಲ ನೋಡ್ತಾ ಬರ್ತೀವಿ. ಮಂಜುನಾಥ ಸ್ವಾಮಿ ಇದರಲ್ಲಿ ಯಾರು ಪಾದದ ಮೇಲೆ ಇರ್ತಾರೆ, ಯಾವ ದೇವರಿಗೆ ದೇಳದು ಕಾಲಿರ್ತಾನಲ್ಲ, ಒಟ್ಟು ಇದಲ್ವಾ ಇದು? ಇದು ಅದೇನೋ ಅಂತಾರೆ, ಚಿಕ್ಕ ಹುಡುಗನೇ ಇಟ್ಕೊಂಡ್ಬರೋದು. ಅದೇನೋ ಇದೆ, ಅದು ಕಥೆ ಯಾವ್ದು ಜ್ಞಾಪಕ ಬರ್ತಿಲ್ಲ ನನಗೆ. ಕಾಲು ಎಲ್ಲಿ ಇಡ್ಲಿ ಅಂದ್ರೆ ಹಾಂ, ನನ್ನ ತಲೆ ಮೇಲೆ ಇಡು ಅಂತ ಹೇಳಲ್ವಾ? ಬಲಿ ಚಕ್ರವರ್ತಿ ಮೇಲೆ ಇರೋದು. ಬಲಿ ಚಕ್ರವರ್ತಿ ಮೇಲೆ ಇಡೋದು. ಬಲಿ ಚಕ್ರವರ್ತಿ ಆ ಸ್ವಾಮಿಗೆ ಫಸ್ಟ್ ಅದೇನೋ ಹೆಸರಿದೆ. ಒಟ್ಟು ಆಗಿ ಬರ್ತಾರೆ. ಇಷ್ಟೊಂದೆಲ್ಲ ಕಣ್ಣಿಗೆ ಈ ಥರ ಕೆತ್ತನೆ ಎಲ್ಲ ಇದೆ ಅಂತ ಗೊತ್ತೇ ಇಲ್ಲ ನನಗೆ. ಸೇಮ್ ಹಳೆಬೀರು ಬೇಲೂರು ಥರನೇ ಇದೆ ಅಲ್ವಾ ಆಂಟಿ? ಈಗ ಒಳ್ಳೆ ಬೇಲೂರು ಹಳೆ ಹಾಂ. ದೇವಸ್ಥಾನ. ವಿಷ್ಣುವರ್ಧನ್ ನಾಗಪ್ಪ
ಕೈ ಮುಗಿಯಮ್ಮ. ಎಲ್ಲ ಮುಟ್ಕೊಂಡು ಅದಕ್ಕೆ ಮುಗಿದು ಇಟ್ಕೊಬೇಕಮ್ಮ ಇದು. ನಾಳೆ ನಾವು ಭಾನುವಾರ ಹೋದಾಗಲೂ ಹಿಂಗೆ ನಾಗಪ್ಪ ಇರ್ತಾನೆ ಹ್ಞೂ ಆ ಸ್ವಾಮಿಗೆ ಮಾಡಬೇಕು. ಯಾರೋ ಪ್ರತಿಷ್ಠಾಪನೆ ಮಾಡ್ತೀವಿ ಹ್ಞೂ ಹೊಸದಾಗಿ. ಬಂದಮ್ಮ. ಇದು ಬಾವಿ ನೋಡಲಿಲ್ಲಮ್ಮ ಇಲ್ಲಿ. ಅದು ಬಾವಿಲೇನಿಲ್ಲ ಬಾಮ. ಒಂದೇ ಒಂದ್ಸಲ ನೋಡ್ಕೊಬರ್ತೀನಿ. ಅಮ್ಮ ಬಂದು ನೋಡಿ, ಇದು ಕಲ್ಯಾಣಿ. ಇದು ಇದ್ರಗಡೆ ನೀರಿದೆ. ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಕಾಯಿನ್ಸ್ ಹಾಕಿದ್ದಾರೆ. ಎಷ್ಟೊಂದು ಕಾಯಿನ್ಸು ಇಲ್ಲೆಲ್ಲ ಬಿದ್ದಿದೆ. ನೀರು ಖಾಲಿ ಆಗಿದೆ, ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕಲ್ಯಾಣಿನ. ಈ ದೇವಸ್ಥಾನ ನೋಡೋದಕ್ಕೆ ಒಂದು ದಿನ ಪೂರ್ತಿ ಬೇಕು. ಬೆಳಗ್ಗೆ 6 ಗಂಟೆ ಬಂದು ಸಂಜೆ 6 ಗಂಟೆವರೆಗೂ ನೋಡಿದ್ರು ಸಾಕಾಗಲ್ಲ ಅಂತ ನನಗೆ ಅನಿಸುತ್ತೆ. ನೀವೇನು ಅಂದ್ಕೊತೀರಾ? ಈ ಟೆಂಪಲ್ ನೀವು ಬಂದಿದ್ರೆ ಕಮೆಂಟ್ ಮಾಡಿ. ಅಮ್ಮ ಅಮ್ಮ ನಮ್ದು ಹಂಗೆ ಒಂದು ಫೋಟೋ ಇಡಿ. ಹ್ಞೂ ಹೊಡಿ ಹೇಳ್ತೀನಿ 2 ಫೋಟೋ ಇಬ್ಬರು ಒಂದೊಂದು. ಗಡ್ಡನೇ ಶೇವ್ ಮಾಡ್ಕೊಂಡಿಲ್ಲ ಇವತ್ತು. ನೀನು ಬಾಯಿ ಹೋಗ್ಬಿಡ ನೀನು ಚೆನ್ನಾಗಿ ಹ್ಞೂ ಸ್ಮೈಲ್ ಸ್ಮೈಲ್. ಮದುವೆ ಕಲ್ಯಾಣ ಮಂಟಪ ಅದನ್ನು ಮಾಡೋದು. ಹಾಂ, ಅಲ್ಲಿದೆ ಬರ್ದು ಕುತ್ಕೊಳ್ರಿ. ಕಲ್ಯಾಣಿ ನೋಡು ಅಲ್ಲಿದೆ. ದೇವ್ರದ್ದು ಕಲ್ಯಾಣೋತ್ಸವ ಮಾಡಿದಾಗೆಲ್ಲ ಇದು ಮಾಡ್ತಾರೆ ಅನಿಸುತ್ತೆ. ಹ್ಞೂ ಕಲ್ಯಾಣೋತ್ಸವ ಆಮೇಲೆ ಇದೆಲ್ಲ ಮಾಡ್ತಾರೆ. ನಾವು ದೀಪಗಳೆಲ್ಲ ಹಚ್ಚಿದಾಗ ಇದೆಲ್ಲ ಹ್ಞೂ ನೋಡಿ, ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಎಲ್ಲ ಇಲ್ಲೇ ಮಾಡೋದು. ಈ ಶಿವರಾತ್ರಿ ಟೈಮಲ್ಲೆಲ್ಲ ಇಲ್ಲಿ ಪಾರ್ವತಿ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಾಡ್ತಾರೆ ಇಲ್ಲಿ. ಅದಕ್ಕೆ ಅಮ್ಮ ಅಂಕಲು ಎಲ್ಲರೂ ಬಂದಿದ್ದಾರೆ, ಆಂಟಿನೂ ಬಂದಿದ್ದಾರಂತೆ. ದೇವರಿಲ್ಲ ಇಲ್ಲಿ. ಇದೆಲ್ಲ ದೀಪಗಳು ಮಾಡಿದ್ದೀವಿ ಈಗ ಕುತ್ಕೊಂಡು. ಹೌದಮ್ಮ? ಹ್ಞೂ ದೀಪ ಹಚ್ಚಿದ್ದೀವಿ ನಾವು. ಹ್ಞೂ ಆರತಿ ಮಾಡಿ ಇದ್ರ ದಿವಸ ಹಾಂ ಇಲ್ಲೆಲ್ಲ ಮಂಟಪ ಇದೆಲ್ಲ ಮಾಡಿದ್ದೀವಿ ನಾವು. ಹ್ಞೂ ಎಲ್ಲರೂ ಕುತ್ಕೋಬೋದು. ಊಟ ಪ್ರಸಾದ ಎಲ್ಲ ಇದೆ. ಎಷ್ಟು ಫಿಲಮ್ ಶೂಟಿಂಗ್ ನಾನು ನೋಡಿ, ಇಲ್ಲಿ ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಅದು ಅವ್ರು ಕೂತಿರೋ ಪ್ಲೇಸಸ್ ಇದೆಲ್ಲ ಹಂಗೆ ಸಾಫ್ಟ್ ಆಗಿಬಿಟ್ಟಿದೆ. ಬೇರೆ ಪ್ಲೇಸಸ್ ಎಲ್ಲ ರಫ್ ಆಗಿದೆ. ಎಲ್ಲ ಕಡೆನೂ ಹಂಗೆ ನೋಡಿ, ಅದೆಲ್ಲ ಮಾರ್ಕ್ ಕಾಣುತ್ತೆ ಕೂತಿರೋ ಪ್ಲೇಸಸ್. ಹ್ಞೂ ನಿದ್ದೆ ಹೊಡಿತಾ ಇರ್ತಾರೆ. ನೀವು ಫೋನ್ ಹಾಕಿ ನಾವು ಬರ್ತೀನಿ. ನೋಡಿ, ಇದು ಇದೆ ಇದು ಕಲ್ಯಾಣ ಮಂಟಪ, ಗಿರಿಜಾ ಕಲ್ಯಾಣ. ಮದುವೆಗೆ ಮಂಟಪ ಹ್ಞೂ ಸಕ್ಕತ್ತಾಗಿದೆ. ಕಲ್ಲಲ್ಲಿ ಏನು ಡಿಸೈನ್ ಕೊಟ್ಟಿದೆ. ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ. ಇದು ಅಮ್ಮ ನಂದು ಹಂಗೆ ಒಂದು ಹ್ಞೂ ಈಗ ಹ್ಞೂ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದೆ ಅಂತ ಮಾಡಿ. ಎಲ್ಲ ಒಟ್ಟಿಗೆ ಕಳಿಸ್ತೀನಿ ಆಂಟಿ. ಹ್ಞೂ ಕಲ್ಯಾಣ ಹತ್ರ ಇನ್ನೂ ಹೋಗಿಲ್ವಲ್ಲ ಅಂಕಲ್? ನಾವು ಹೋಗಿದ್ವಲ್ಲ. ನೀವು ಹೋಗಿದ್ರಾ? ನಾನು ನೋಡಿಲ್ಲ. ಅಂಕಲ್ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿದ್ದಾರೆ ಕುತ್ಕೊಂಡು. ಬಂದ್ವಿ. ಆಮೇಲೆ ಇದೆ ಆಮೆ ಇದೆ. ಸಂಜಯ್ ಒಳಗಡೆ ಆಮೆ ಇದೆ. ಹೌದು ಆಂಟಿ, ಕಾಣ್ತು. ಹಲೋ, ಸೂಪರ್ ಇದೆ. ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಹೋಗಿದ್ದೀನಿ.
ನಾನು ಅಣ್ಣ ಒಳಗಡೆ ಹೋಗ್ಬೇಕಲ್ವಾ ಆಂಟಿ, ಚೆನ್ನಾಗಿರುತ್ತೆ. ನೋಡಿ ಬೀಗ ಹಾಕ್ಬಿಟ್ರಿ, ಏನು ಮಾಡೋಣ. ತಕ್ಕೇನ ಆಂಟಿ, ಲಾಕ್ ಇದೆಯಲ್ಲ, ಲಾಕ್ ಇಲ್ಲ ಅಂದರೆ ಹೋಗ್ಬಿಡ್ಬೋದು. ಆ ಕಡೆಯಿಂದ ಓಪನ್ ಇದ್ದಂಗೆ ಇದೆ. ಹೌದೌದು, ಅದು ಮೈನ್ ಡೋರಾಗ ಕ್ಲೋಸ್ ಮಾಡಿ. ಹಾಂ, ಡೋರ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ. ಒಳಗಡೆ ಸೂಪರ್ ಇದೆ. ಮನೆ ಬಿಟ್ಟು ಇಲ್ಲಿದ್ದೀವಿ ಇನ್ನ ನಂದಿ ದೇವಸ್ಥಾನದಾಗಿದ್ದೀವಿ. ಕಲ್ಯಾಣಿ ಇದೆಲ್ಲ ನೋಡ್ತಾ ಬರ್ತೀವಿ. ಇಲ್ಲಿ ಅನ್ನ ದಾಸೋಹ ಕೂಡ ಇದೆ ಇಲ್ಲಿ. ಇಬ್ಬರು ಕಾರ್ ತರಕ್ಕೆ ಹೊಂಟವ್ರೇನ. ಇದೇನಿದು? ರಥ, ದೊಡ್ಡ ಕಾಲು ರಥ ಮೂವ್ ಆಗುತ್ತೆ. ನಾನು ಟಚ್ ಮಾಡಿದ ತಕ್ಷಣ ಶೇಕ್ ಆಗುತ್ತೆ. ರುದ್ರ ಜಮ್ಮಿ ಮರ ಎಲ್ಲ ಇದೆ. ಜಮ್ಮಿ ಮರ, ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ. ತುಮಕೂರ್ಗೆ ಹೋಗೋದಾದ್ರೆ ಈ ಥರ ಒಂದು ದೇವಸ್ಥಾನದಿಂದ ಕಲಿಬೇಕಲ್ಲ, ಆ ಕಲ್ಲನ್ನ ಕೂತ್ಕೊಂಡು ಈ ಕೆಲಸ ಆಗೋದಂದರೆ ಕಲ್ಲು ತೆಗೆದು. ಹೌದಾ? ಆವಾಗಾದ್ರೆ ಸಲೀಸಾಗನ್ನು ಕೊಗೋತರ ಕೂತ್ಕೊಂಡು ಹೋಗೋಣ.
ಹುಲ್ಲೆಲ್ಲ ಬರೆದು ಪಾರ್ಕ್ ಥರ ಬೆಳೆದಿದೆ. ದೇವಸ್ಥಾನಕ್ಕೆ ಬಂದವರು ಮರದ ನೆರಳಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಇಲ್ಲೊಂದು ಕಲ್ಯಾಣಿ ಇದೆ. ಇದು ಹೊರಗಡೆ ಇರುವ ಕಲ್ಯಾಣಿ. ದೇವಸ್ಥಾನ ಅಲ್ಲಿದೆ, ಕಲ್ಯಾಣಿ ಇಲ್ಲಿದೆ. ಇದರೊಳಗಡೆ ಏನೇನೋ ಹಾಕ್ಬಿಟ್ಟಿದ್ದಾರೆ, ಹೂವು. ಇಲ್ಲಿ ಕುತ್ಕೊಂಡು ಏನಾದ್ರು ತಿನ್ನಾರ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ಹಾಕ್ಬಾರ್ದು. ಆ ಮರದಲ್ಲಿ ಹೂವು ಸಾಕೋದಾಗಿದೆ. ಏನು ಹಾಕ್ತಿದ್ದಾರೆ. ಸಖತ್ತಾಗಿದೆ ಮರ. ಅಲ್ಲೋಗಿ ಬೀಡು ಫೋಟೋ ತಗೋಬೇಕು. ಆ ಪಾಪ తీసుకొని ಫೋಟೋ తీసుకుంటా. ಇದು ಚಿಕ್ಕಬಳ್ಳಾಪುರ ನಿಯರ್ ಇದೆ. ಚಿಕ್ಕಬಳ್ಳಾಪುರದಲ್ಲಿದೆ ಈ ದೇವಸ್ಥಾನ. ನಿಯರ್ ಚಿಕ್ಕಬಳ್ಳಾಪುರನೇ ಇದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಕೂಡ ಬನ್ನಿ. ನಂದಿ ಹಿಲ್ಸ್ಗೆ ಹತ್ರನೇ ಇದೆ. ನಂದಿ ಹಿಲ್ಸ್ ಬೇಕಾದ್ರೆ ಬೆಳಗ್ಗೆ ಬೇಗ ಹತ್ಬಿಟ್ಟು ನೋಡಿಕೊಂಡು ಇಲ್ಲಿ ನಂದಿ ಹಿಲ್ಸ್ ನೋಡ್ಕೊಂಡು ಮತ್ತೆ ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.